ಕಷ್ಟ ಇವತ್ತು ಪ್ರಗತಿ ಕಂಡದ. ಜೊತೆಗೆ ಅಲ್ಲಿ ಆಟಗಾರರು ಸಹಿತ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇವತ್ತು RCB ಎರಡನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ. ವಿಶೇಷವಾಗಿ ಕರ್ನಾಟಕದವ್ರಿಗೆ ಅದರ ಮೇಲೆ ಒಂದಿಷ್ಟು ಪ್ರೀತಿ, ಬೆಂಗಳೂರಿಗಂತೂ ವಿಶೇಷ ಅಭಿಮಾನ. ಹೀಗಾಗಿ ಎರಡನೇ ಸ್ಥಾನದಲ್ಲಿ RCB ಆಗಿದೆ. ಮೂರನೇದಾಗೆ ಇಲ್ಲಿ ಎಂಟ್ರ್ ಆಗಿದ್ದು ಪಂಜಾಬ್ ಕಿಂಗ್ಸ್. ಇದು ಸಹಿತ ಪಂಜಾಬ್ ಕಿಂಗ್ಸ್ ಆಡಿದ 12 ಪಂದ್ಯಗಳಲ್ಲಿ 8 ಗೆದ್ದದ, ಮುಂದೆ 3 ಸೋತದ ನಮ್ಮ ಇದ್ರಾಗ RCB ಆಗಿ. ಅದು ಅವರು 12 ಆಡಿದ್ದಾರೆ, ಇವರು 12 ಆಡಿದ್ದಾರೆ. ಹೀಗಾಗಿ ಈ ಮೂರನೇದ ಕಿಂಗ್ ಈ ಒಂದು ಏನಪ್ಪ ಪಂಜಾಬ್ ಕಿಂಗ್ ಸೆಲೆಕ್ಷನ್ ಆದ್ರೆ ಈಗ 4ನೇದಾಗಿ ಪ್ಲೇ ಆಫ್ ಪ್ರವೇಶ ಮಾಡಿದ್ದು 4ನೇ ತಂಡ ಮುಂಬೈ ಇಂಡಿಯನ್ಸ್. ಈಗಾಗಲೇ 5 ಸಲ ಈ IPL ಕಪ್ಪನ್ನು ಗೆದ್ದದ. ಇದು ಇನ್ನು 6ನೇ ಸಲ ಏನು ಮಾಡ್ತದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಸೆಲೆಕ್ಷನ್ ಅಂತ ಆಗ್ಯದ, ಪ್ಲೇ ಆಫ್ಗಂತ ಬಂದದ. ಪ್ಲೇ ಆಫ್ದಲ್ಲಿ ಏನೇನು ಆಗ್ತದೆ ಏನಿಲ್ಲ ಎಲ್ಲರಿಗೂ ಕುತೂಹಲದ ಇವತ್ತು. ಯಾಕಂದ್ರೆ ಇಂಡಿಯಾದಲ್ಲಿ ಈ ಕ್ರಿಕೆಟ್ ಅನ್ನುವಂಥ ಹುಚ್ಚ ಭಾಳಷ್ಟು ಅದ. ಅದರಲ್ಲೂ ಕಾಲೇಜ್ ಕಲಿತ ಮಕ್ಕಳಿಗಂತೂ ಹೇಳ್ತಿರೋದು ಇವತ್ತು. ಪ್ರತಿಯೊಂದು ಊರಲ್ಲೂ ಅಲ್ಲಲ್ಲೇ ಒಂದು ಸಣ್ಣದಾದಂಥ ಒಂದು ಮೈದಾನ ಮಾಡಿಕೊಂಡು ಆಟ ಆಡುವಂಥದ್ದು ನಾವು ನೋಡ್ತಾ ಇರ್ತೀವಿ. ಇದರಿಂದಾಗಿ ಒಂದಿಷ್ಟು ಲಾಭವೂ ಆಗ್ಯದ, ಒಂದಿಷ್ಟು ಹೆಚ್ಚಿಗೆ ಹಾನಿ ನಂದು ಹೇಳಬೇಕಾಗ್ತದೆ. ಯಾಕಂದ್ರೆ ಈ ಆಟ ವಿಶ್ವದ ಎಲ್ಲ ಕಡೆಗೂ ಇಲ್ಲ ಅನ್ನೋದು ನಾವು ಗಮನಿಸ್ಬೇಕಾಗ್ಯದ. ಯಾಕಂದರೆ ಭಾಳ ಒಂದು 10-12 ದೇಶಗಳಲ್ಲೇ ನಾವು ನೋಡ್ತಾ ಇರ್ತೀವಿ. ಇದನ್ನು ವರ್ಲ್ಡ್ ಕಪ್ ಅಂದರೆ ಒಂದು 10-12 ದೇಶಗಳ ಮಧ್ಯದಲ್ಲಿ ಮಾತ್ರ ನಡೀತಿರ್ತದೆ ಈ ಕ್ರಿಕೆಟಿದ್ದು. ಅದು ಇತ್ತೀಚಿನ ದಿನಗಳಲ್ಲಿ 2020 ಆದಮೇಲೆ. ಮೊದಲಂತೂ 5 ದಿನದ ಆಟ, ಅದು ಓಡಾಡೋದು ಮಾಡೋದು, ಬಾಲ್ ಹಾಕೋದು ಹಿಡಿಯೋದು